ಇಲ್ಲಿ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ನೋಡ್ಬೇಕು. ಈ ಗಣಿತ ಒಂದು ಉದಾಹರಣೆ ಮುಂದೆ ನೀವು ಮಾಡಬೇಕಾಗ್ತದ. ಈಗ ನೋಡ್ರಿ, ಒಂದು ಶಾಲೆಯಲ್ಲಿ 2/7 ವಿದ್ಯಾರ್ಥಿನಿಯರಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಭಿನ್ನ ರಾಶಿ ಬಂದಾಗ ಮೊದಲು ನಾನು ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ಬೇಕು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಇದನ್ನ ಬಾಯಲೇನೆ ಮಾಡ್ಬೋದು, ಆದ್ರೆ ರೀತಿ ಪ್ರಕಾರ ಕಲಿಸ್ತಿರ್ತಾನೆ. ಭಿನ್ನ ರಾಶಿ ಬಂತು ಅಂತಂದ್ರೆ ಏನು? ವಿದ್ಯಾರ್ಥಿಗಳ ಸಂಖ್ಯೆ 1 ಅಂತ ತಿಳ್ಕೊಬೇಕು. ಭಿನ್ನ ರಾಶಿ ಬಂತಂದ್ರೆ ಏನು ತಿಳ್ಕೊಬೇಕು? ವಿದ್ಯಾರ್ಥಿಗಳ ಸಂಖ್ಯೆ 1 ಅಂತ ತಿಳ್ಕೊಬೇಕು. ಆಮೇಲೆ ಶೇಕಡ ಬಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ ಅಂತ ತಿಳ್ಕೊಬೇಕು. ಇಲ್ಲಿ ಭಿನ್ನ ರಾಶಿಯ ಭಾಗ ಬಂದದಂತಂದ್ರೆ ಏನು? ವಿದ್ಯಾರ್ಥಿಗಳ ಸಂಖ್ಯೆ 1. ದಶಮಾಂಶ ಬಂದಿತ್ತು ಅಂದರೂ ಸಹಿತ ವಿದ್ಯಾರ್ಥಿಗಳ ಸಂಖ್ಯೆ 1 ಅಂತ ತಿಳ್ಕೊಬೇಕು. ಆ ದಶಮಾಂಶ ಸ್ಥಾನ ಎಷ್ಟಾಗ್ತದೆ ಅಷ್ಟೇ ಆಗಿಬಿಡ್ತದೆ, ಅದು 1. ಯಾಕಂದ್ರೆ ಅದಕ್ಕೂ 0 ಕೊಡಿಬೇಕಾಗ್ತದೆ. ಅದಕ್ಕೆ ಭಿನ್ನ ರಾಶಿ ಮತ್ತು ದಶಮಾಂಶ ಬಂದಾಗ 1 ಅಂತ ತಿಳ್ಕೊರಿ. ಶೇಕಡ ಬಂದಾಗ ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ, ಜನಸಂಖ್ಯೆ 100 ಎಂದು ತಿಳಿಯುವ, ಆದಾಯ 100 ಎಂದು ತಿಳಿಯುವ, ಗುಣಗಳು 100 ಎಂದು ತಿಳಿಯುವ, ಕೊಂಡ ಬೆಲೆ 100 ಎಂದು ತಿಳಿಯುವ. ಇವೆಲ್ಲ ಮುಖ್ಯವಾಗಿ ಶೇಕಡಾಕ ಏನೇನು ಕರೀತಾರ ಅನ್ನೋದು ಮೊದಲು ತಿಳ್ಕೊಬೇಕು. ಯಾವುದು ಒಟ್ಟು ಸೂಚಿಸ್ತದ ಅದು 100. ಆಮೇಲೆ ಒಟ್ಟು ಸಂಬಳ 100 ಎಂದು ತಿಳಿಯುವ, ಒಟ್ಟು ಗುಣಗಳು 100, ಒಟ್ಟು ಜನಸಂಖ್ಯೆ 100, ವಿದ್ಯಾರ್ಥಿಗಳ ಸಂಖ್ಯೆ 100 ಏನು ಶೇಕಡ ಇದ್ದಾಗ. ಭಿನ್ನ ರಾಶಿ ಇತ್ತು ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ 1 ಅಂತ ತಿಳ್ಕೊ. ಒಂದ್ಸಲ ನಾನು ತಿಳಿಸಿ ಹೇಳಿದಾಗ ಒಂದು ಮಾದರಿ ಕೊಟ್ಟಂಗೆ ನೀವು ಮಾಡಬೇಕಾಗ್ತದೆ. ಒಂದು ಶಾಲೆಯಲ್ಲಿ 2/7 ವಿದ್ಯಾರ್ಥಿನಿಯರಂದ್ರೆ ಹುಡುಗಿ. ಆಮೇಲೆ ನೋಡ್ರಿ, ವಿದ್ಯಾರ್ಥಿಗಳು ಅಂದ್ರೆ ಗಂಡು ಹೆಣ್ಣು ಎಲ್ಲ ಬಂತು. ವಿದ್ಯಾರ್ಥಿಗಳ ಸಂಖ್ಯೆ 1 ಆಗಿರಲಿ. ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯರು ಬರೋಬರಿ. ದಷ್ಟು ಅಂದ್ರೇನು? 1 ಗುಂಡ್ಲೆ 2/7. 1 ಗುಂಡ್ಲೆ 2/7 ಅಂದ್ರೆ 1ಕ್ಕೆ ನೀವು 2/7 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 7 ಬರ್ತದೆ. 2/7 ಬರ್ತದೆ. ಆಮೇಲೆ ಈಗ ವಿದ್ಯಾರ್ಥಿನಿಯರ ಭಾಗ ಬಂತು, ವಿದ್ಯಾರ್ಥಿಗಳ ಸಂಖ್ಯೆ 1 ಬಂತು. ವಿದ್ಯಾರ್ಥಿನಿಯರದ್ದು ಏನು ಬಂತು? 2/7 ಬಂತು. ವಿದ್ಯಾರ್ಥಿಗಳಂದ್ರೆ ಹುಡುಗರ ಭಾಗ ಬರೋಬರಿ. ಹುಡುಗರ ಭಾಗ ಭಿನ್ನಾಂಶ ಅಂದ್ರೆ ಹುಡುಗರು ಬರೋಬರಿ. 1ನೇ 1 ಮೈನಸ್ 2ನೇ 7. ನೋಡ್ರಿ, ಇಲ್ಲಿ ಹುಡುಗರ ಸಂಖ್ಯೆ 1ರಾಗ ನೀವು 2ನೇ 7 ವಿದ್ಯಾರ್ಥಿನಿಯರು ಕಳೆದ್ರೆ ಹುಡುಗರ ಭಿನ್ನಾಂಶ ಬರ್ತದ, ಹುಡುಗರ ಭಾಗ ಬರ್ತದ. ಇಲ್ಲಿ 1ನೇ 1 ಹಚ್ಚಿದಾಗ ನೀವು ಏನು ಮಾಡಬೇಕು? ಛೇದ ಎಷ್ಟದ ಅಷ್ಟೇ ಇಡಬೇಕು. 7 ಮೈನಸ್ 7 ಮೈನಸ್ 2ನೇ 7 ಈಸ್ ಈಕ್ವಲ್ ಟು 5/7. ಈಗ ನಿಮಗೆ ಇದನ್ನು ಬಾಯಲ್ಲಿ ಹೆಂಗೆ ಮಾಡೋದು ಆಮೇಲೆ ತೋರಿಸ್ತು. ಮೊದಲ ರೀತಿ ಪ್ರಕಾರ ನೀವು ಕಲಿ. ಇನ್ನು ನೋಡ್ರಿ, ಯಾರ್ದು ಕೊಟ್ಟಾರ ಅವರು? ಆ ಶಾಲೆಯಲ್ಲಿ 280 ಹುಡುಗರಿದ್ದಾರೆ ನೋಡ್ರಿ. ಅಂದರೆ ಇದಕ್ಕೆ ನೀವು ಈ ಭಿನ್ನ ರಾಶಿಗೆ ನೀವು 280 ಹಚ್ಕೋಬೇಕಾಗ್ತದೆ. ಈಗ ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಒಟ್ಟು ಹುಡುಗರ ಸಂಖ್ಯೆ ಎಷ್ಟದ ಅದನ್ನು ಬರ್ಕೋಬೇಕು ನೀವು. ಒಟ್ಟು ಹುಡುಗರು ಬರೋಬರಿ 200 ಎಷ್ಟದ? ಒಟ್ಟು ಹುಡುಗರು ಎಷ್ಟು? 280. ಇಂಥ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೋಬೇಕು. ಇದಕ್ಕೆ ಸಂಬಂಧ. ಇದು ಹುಡುಗರ ಭಾಗ, ಇದು ಹುಡುಗರ ಸಂಖ್ಯೆ, ಇದು ಜೋಡಿ ಆಗ್ತದೆ. ಅವ್ರು ಏನು ಕೇಳ್ಯಾರ? ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು? 5/7 ಹುಡುಗರು ಇದ್ದಾಗ 2/7 ಹುಡುಗಿಯರು. 280 ಹುಡುಗರಿದ್ದಾಗ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು? ಹುಡುಗಿಯರ ಸಂಖ್ಯೆ ಅಂದ್ರೆ ಒಂದೇ, ವಿದ್ಯಾರ್ಥಿನಿಯರ ಸಂಖ್ಯೆ ಅಂದ್ರೂ ಒಂದೇ. ತಿಳಿತಲ್ಲ? ಈಗ ಮೊದಲು ನೀವು ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು.
ವಿದ್ಯಾರ್ಥಿಗಳ ಸಂಖ್ಯೆ 1 ಆಗಿರಲಿ, ಯಾಕೆ ಭಿನ್ನರಾಶಿ ಅದ. ಆಮೇಲೆ ವಿದ್ಯಾರ್ಥಿನಿಯರು ಬರೋಬ್ಬರಿ ಆ ಹುಡುಗರ 2 ಏಳಾಂಶದಷ್ಟು ನೋಡ್ರಿ, ದಷ್ಟು ಅಂದ್ರೆ ಗುಣಾಕಾರ, 1 ಗುಣ್ಲೆ 2 ಏಳಾಂಶ, 1ಕ್ಕೆ 2 ಏಳಾಂಶದಿಂದ ಗುಣಾಕಾರ ಮಾಡಿದರೆ 2 ಏಳಾಂಶ ಬರ್ತದೆ. ಏನಿದು ವಿದ್ಯಾರ್ಥಿನಿಯರು. ಹುಡುಗರು ಭಾಗ, ಹುಡುಗರ ಭಾಗ ತಕ್ಕೋಬೇಕಲ್ಲ, 1ನೇ 1 ಹುಡುಗರು ಬರೋಬ್ಬರಿ 1ನೇ 1 ಮೈನಸ್ 2ನೇ 7, 1ನೇ 1 ಮ್ಯಾಲೆ 7 ತಳಗು 7, 1ನೇ 1 ಬಂತು ಅಂದ್ರೆ ಮ್ಯಾಲೆ ಅದು ಎಷ್ಟು ಛೇದ ಇರ್ತದೆ ಅಷ್ಟೇ ಇಡಬೇಕು. 7ನೇ 7 ಮೈನಸ್ 2ನೇ 7 = 5 5 ಏಳಾಂಶ ಏನಾಯ್ತು ಹುಡುಗರ. 5 ಏಳಾಂಶ ಭಾಗ ಇದ್ದಾಗ 2 ಏಳಾಂಶ ಹುಡುಗಿಯರು. ನೋಡಿ, 280 ಹುಡುಗರು ಇದ್ದಾಗ ಹುಡುಗಿಯರ ಅಥವಾ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ಅಂತ ಬರ್ತಾವ. ಈಗ ನೋಡಿ, ಯಾಕೆ ನಾವು ಇದನ್ನ ಜೋಡಿ ಮಾಡ್ಕೋಬೇಕಂದ್ರೆ ಇದು ಹುಡುಗರ ಸಂಖ್ಯೆ ಅದ, ಇದು ಹುಡುಗರ ಭಾಗ ಅದ, ಇದು ಜೋಡಿ ಆಗ್ತದ, ಇದು ಕ್ವಶನ್ದಾಗ ಬೀಳ್ತದ. ಈ ಸಂಖ್ಯೆ ಸಿಗ್ತದೆ ಈಗ ನಿಮ್ಗೆ ಹೆಂಗ ಅನ್ನೋದು ನೋಡಿ. 5 ಏಳಾಂಶ ಹುಡುಗರು ಇದ್ದಾಗ ಹುಡುಗರು ಸಮ 2 ಏಳಾಂಶ ವಿದ್ಯಾರ್ಥಿನಿಯರು. ಎಷ್ಟು ಹುಡುಗರು ನೋಡ್ರಿ, 280 ಹುಡುಗರಿದ್ದಾಗ 280 ಹುಡುಗರು ಇದ್ದಾಗ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು? ಸರ್ವಸ್ವಾಗಲೇ 280 ಗೆರಿ ಮೇಲೆ ಇರಬೇಕು, ಗುಂಡ್ಲೆ ಹಾಕ್ರಿ. 2 ಗೆರಿ ಮೇಲೆ ಅದ, ಇದು 7 ಇಲ್ಲಿ ಅದ, ಇಲ್ಲಿ ಗುಂಡ್ಲೆ ಹಾಕ್ರಿ. ಇದು ಭಿನ್ನ ರಾಶಿ ಅದ ಅಂದ್ರೆ ಮ್ಯಾಲೆ ಏನಾಗ್ತದ 7 ಆಗ್ತದ, ತಳಗ 5 ಆಗ್ತದ. ನೆನ್ಪಿಟ್ಬಿಡ್ರಿ, 5 ಏಳಾಂಶ. 5 ಗುಂಡ್ಲೆ 7, ಇದು ಗುಣಕ ವಿಲೋಮ ಆಗ್ತದೆ. ಮ್ಯಾಲೆ 7 ಆಗ್ತದೆ, ತಳಗ 5 ಬರ್ತದೆ. ಇಲ್ಲಿ ಏನದ ಇದಕ್ಕಿದ್ದಂಗೆ ಆಗ್ತದೆ. ಆಮೇಲೆ ಈ 7 ಹೋತು, ಈ 7 ಹೋತು. ಆಮೇಲೆ 5 ಒಂದಲೇ 5 5ಲಿ 25, 5 6ಲಿ 30, 5 5ಲಿ 25, 3 ಉಳಿತು 5 ಬರೋಬ್ಬರಿ ಹುಡುಗಿಯರ ಸಂಖ್ಯೆ 2 6ಲಿ 12, ಕೆಲ ಬಂತು 1, 5 2ಲಿ 10, 1 11. ವಿದ್ಯಾರ್ಥಿನಿಯರ ಸಂಖ್ಯೆ ಬರೋಬ್ಬರಿ ವಿದ್ಯಾರ್ಥಿನಿಯರ ಸಂಖ್ಯೆ ಬರೋಬ್ಬರಿ 112. ಆನ್ಸರ್ = 112. ನೋಡಿ, ಇಷ್ಟು ನೀವು ತಿಳ್ಕೊಂಡು ಮಾಡಬೇಕಾದದ್ದು ಲೆಕ್ಕ. ನಾನು ತಿಳಿಸಿರೋದಲ್ಲ, ನೀವು ನೋಡ್ಕೊಂಡ್ರಿ ಅಂದರೆ ಬರ್ತದೆ. ಆಮೇಲೆ ಇದನ್ನು ಇನ್ನೊಂದು ರೀತಿ ಒಳಗೆ ಮಾಡಬಹುದು. ಹೇಗೆ ಮಾಡಬಹುದು ಅಂದ್ರೆ ಅದನ್ನು ಹೇಳುತ್ತಲ್ಲ. ಇಲ್ಲಿ ವಿದ್ಯಾರ್ಥಿನಿಯರು ಎಷ್ಟು ಇದ್ದಾರೆ? 2 ಏಳಾಂಶ ಇದ್ದಾರೆ. 2 ಏಳಾಂಶ ಇದ್ದಾರಲ್ಲ, ಎಷ್ಟು? ಇಲ್ಲಿ ಏನಾರ 2 5 ಏಳಾಂಶಕ್ಕೆ ಅದನ್ನು ತಕ್ಕೋಬಹುದು ನಾವು. ಒಂದು ವಿದ್ಯಾರ್ಥಿ ಇದ್ದಾಗ 2 ಏಳಾಂಶ, ಆಮೇಲೆ 5 ಏಳಾಂಶಕ್ಕೆ ಎಷ್ಟು ಅಂತಲೂ ತಕ್ಕೋಬಹುದು. ನಾವು ಡೈರೆಕ್ಟ್ ಏನು ಮಾಡಿದ್ದೀವಿ, ಹುಡುಗರ ಸಂಖ್ಯೆ ಹಚ್ಕೋಬಾರ್ದು. ಈಗ ನೀವು 5 ಏಳಾಂಶ ಹುಡುಗರು ಬರೋಬ್ಬರಿ 1 ಹುಡುಗರ ವಿದ್ಯಾರ್ಥಿಗಳ ಸಂಖ್ಯೆ 1 2 ಒಟ್ಟು ವಿದ್ಯಾರ್ಥಿಗಳು ಬರ್ತಾರೆ. ಆಮೇಲೆ ಹುಡುಗರ ಸಂಖ್ಯೆ ಅದರ ಕಳೆದ್ರೆ ವಿದ್ಯಾರ್ಥಿನಿಯರು ಬರ್ತಾರೆ. ಈ ಗಣಿತ ಭಾಳ ನಮೂನೆ ಮಾಡ್ಬೋದು ನಾವು. ಆದರೆ ಈ ಗಣಿತಗಳನ್ನ ನಾವು ಹೆಂಗೆ ತಿಳಿಸ್ತೀವಿ ಅನ್ನೋದು ಅದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಭಿನ್ನ ರಾಶಿ ಬಂತು ಅಂದ್ರೆ ಗುಣಕ ವಿಲೋಮ ಆಗ್ತದೆ. ನೋಡಿ, 56 ತಿಳಿತಲ್ಲ. ಈ 56ಕ್ಕೆ 2ಕ್ಕೆ ಗುಣಾಕಾರ ಮಾಡಿದರೆ 112. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ತೆಗೆದು ಅದರಾಗ ನೀವು 280 ಕಳೆದ್ರಿ ಅಂತಂದ್ರೆ 112 ಬರ್ತದೆ. 112 280 ಕೂಡಿಸಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆಗ್ತದೆ. ಇದನ್ನು ಮತ್ತು ಇದನ್ನು ಕೂಡಿಸಿದ್ರೆ ಆ ಶಾಲೆಯಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರ್ತವೆ. ಹೆಂಗೆ ಬೇಕಾದ್ರೆ ಮಾಡ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ಅಂದ್ರೆ ಗಣಿತ ಯಾವೂ ನೀವು ಅನಿಸೋದಿಲ್ಲ. ಚೆನ್ನಾಗಿ ನೋಡ್ಕೊರಿ ಮಾಡಿ.